ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೆ ತಸ್ಯೈ ಕುರ್ಮೋ ನಮೋ ನಮಃ. ದೇವರಿಗೆ ಹರಕೆ ಹೇಳಿಕೊಳ್ಳೋದು, ದೇವರಿಗೆ ಮೀಸಲಿಡೋದು, ದೇವರಿಗೆ ಪೂಜೆ ಕೊಡಿಸೋದು ಇವೆಲ್ಲ ಮೊದಲಿಂದಲೂ ಇದ್ದುಕೊಂಡು ಬಂದ ವಿಚಾರ. ದೇವರು ಒಬ್ಬನೇ ಆದರೂ ಜನ ತಾವು ತಾವು ನಂಬಿಕೊಂಡು ಬಂದ ದೇವರಿಗೆ ಹರಕೆ ಹೇಳಿಕೊಳ್ಳೋದೇ ಪದ್ಧತಿ. ಆದರೆ ಕೆಲವು ಬಗೆಯ ಕಷ್ಟಗಳಿಗೆ ಜನ ತಮ್ಮ ಕುಲದೇವರನ್ನ ಬಿಟ್ಟು ಇತರ ದೇವರಿಗೆ ಹರಕೆ ಹೇಳಿಕೊಳ್ಳೋದು ಇದೆ. ಯಾಕೆಂದ್ರೆ ಕೆಲವು ಬಗೆಯ ಕಷ್ಟಗಳನ್ನ ಪರಿಹರಿಸೋದಕ್ಕೆ ಅವರ ಕುಲದೇವರಿಂದ ಸಾಧ್ಯವಾಗದೇ ಇರಬಹುದು. ಯಾಕೆಂದ್ರೆ ಈ ಬಗೆಯ ಕಷ್ಟಗಳನ್ನ ಪರಿಹರಿಸೋ ಕೆಲಸ ಆ ದೇವರ ಶಕ್ತಿ ವಲಯಕ್ಕೆ ಸೇರದೇ ಇರಬಹುದು. ಅಲ್ಲದೆ ಬೇರೆ ಬೇರೆ ಬಗೆಯ ಕಷ್ಟಗಳನ್ನ ಪರಿಹರಿಸೋದಕ್ಕೆ ಬೇರೆ ಬೇರೆ ದೇವತೆಗಳೇ ಇರ್ತಾರೆ. ಉದಾಹರಣೆಗೆ ತಿರುಪತಿ ವೆಂಕಟರಮಣ ಕೆಲವು ಬಗೆಯ ಕಷ್ಟಗಳನ್ನ ಪರಿಹಾರ ಮಾಡಬಲ್ಲನಾದ್ರೆ ಇನ್ನು ಕೆಲವು ಬಗೆಯ ಕಷ್ಟಗಳ ಪರಿಹಾರಕ್ಕೆ ಧರ್ಮಸ್ಥಳದ ಮಂಜುನಾಥನೇ ಆಗಬೇಕು. ಗುರುವಾಯೂರಪ್ಪ ಕೆಲವು ಬಗೆಯ ಕಷ್ಟಗಳನ್ನ ಪರಿಹಾರ ಮಾಡಬಲ್ಲನಾದ್ರೆ ಗುರುರಾಯರು ಬೇರೆ ಕೆಲವು ಕಷ್ಟಗಳನ್ನ ಪರಿಹಾರ ಮಾಡಬಲ್ಲರು. ಆದ್ರಿಂದ ಅವರವರಿಂದ ಆಗಬಹುದಾದ ಅನುಗ್ರಹಗಳಿಗಾಗಿ ಅವರವರಿಗೆ ಸಂಬಂಧಪಟ್ಟ ಕಾಣಿಕೆಗಳನ್ನ, ಹಣ್ಣುಕಾಯಿಗಳನ್ನ ಅವರವರಿಗೆ ಕೊಟ್ಟು ಬಿಡಬೇಕಾಗುತ್ತದೆ. ಹಾಗೇನೇನೆ ಶ್ರೀಮಾತೆಯವರು ಒಮ್ಮೆ ತಮ್ಮ ರಾಧಿಯ ಕಾಯಿಲೆಯ ದಿನಗಳಲ್ಲಿ ಆ ಕಾಯಿಲೆ ಬೇಗ ವಾಸಿಯಾಗಲಿ ಅಂತ ಅವಳಿಗೆ ತಾಯಿತ ಕಟ್ಟಿಸಿ ಯಾವುದೋ ದೇವತೆಗೆ ಹರಕೆ ಹೇಳಿಕೊಂಡು ಒಂದು 3 ಕಾಸನ್ನ ಆ ದೇವರಿಗಾಗಿ ತೆಗೆದಿಡ್ತಾರೆ. ಇದನ್ನು ಕಾಣ್ತಾಳೆ ಒಬ್ಬಳು ಭಕ್ತೆ. ಕಂಡು ಆಶ್ಚರ್ಯ ಪಡ್ತಾಳೆ. ಏನ ಆಶ್ಚರ್ಯ ಅಂತಂದ್ರೆ, ಅಲ್ಲ, ಶ್ರೀಮಾತೆಯವರೇ ಸಾಕ್ಷಾತ್ ದೇವಿ, ನಿಜಕ್ಕೂ ಅವರ ಇಚ್ಛೆಯಂತಲೇ ಎಲ್ಲವೂ ನಡೀತಾ ಇದೆ. ಹೀಗಿರುವಾಗ ಅವರು ಹರಕೆ ಹೊರಬೇಕಾದ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಅವರು ಹರಕೆ ಹೊತ್ತದ್ಯಾಕೆ ಅಂತ ಆ ಭಕ್ತೆ ಆಶ್ಚರ್ಯ ಪಡ್ತಾ ಶ್ರೀಮಾತೆಯವರನ್ನೇ ಈ ವಿಷಯವಾಗಿ ಒಂದು ಮಾತು ಕೇಳ್ತಾಳೆ. ಆಗ ಶ್ರೀಮಾತೆಯವರು ಹೇಳ್ತಾರೆ, ನೋಡಮ್ಮ, ಕಾಯಿಲೆಯಾದಾಗ ದೇವರಿಗೆ ಹರಕೆ ಮಾಡಿಕೊಂಡ್ರೆ ಕಾಯಿಲೆ ವಾಸಿಯಾಗ್ತದೆ. ಅಲ್ಲದೆ ಯಾರಿಗೇನ್ ಸಲ್ಲಬೇಕಾಗಿದೆಯೋ ಅವರಿಗದನ್ನ ಸಲ್ಲಿಸಲೇಬೇಕು ಅಂತ. ಶ್ರೀಮಾತೆಯವರು ಆ ಭಕ್ತಿಗೆ ನೀಡಿದ ಈ ಸಣ್ಣ ಉತ್ತರದಲ್ಲಿ ಎಷ್ಟೊಂದು ಅರ್ಥ ತುಂಬಿಕೊಂಡಿದೆ ಅಂತ ಅನ್ನೋದನ್ನ ನಾವು ಗಮನಿಸಬಹುದಾಗಿದೆ. ನಮ್ಮಲ್ಲಿ ಎಷ್ಟೋ ಜನ ವಾದ ಪ್ರತಿವಾದ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ, ಕಾಯಿಲೆಯಾದ್ರೆ, ಕಷ್ಟಗಳು ಬಂದ್ರೆ ದೇವರಿಗೆ ಹರಕೆ ಹೇಳಿಕೊಳ್ಳೋದು ಮೂಢನಂಬಿಕೆ. ಕಾಯಿಲೆಗೆ ಔಷಧೋಪಚಾರ ಮಾಡಬೇಕು, ಕಷ್ಟಗಳನ್ನ ಹೋಗಲಾಡಿಸಿಕೊಳ್ಳೋದಕ್ಕೆ ಬುದ್ಧಿ ಉಪಯೋಗಿಸಿ ಪ್ರಯತ್ನ ಮಾಡಬೇಕು ಅಂತ ಅವರ ವಾದ. ಇನ್ನು ಕೆಲವರ ವಾದ ಏನು ಅಂತಂದ್ರೆ, ಯಾವ ಔಷಧ ಮಾಡಿದರೂ ವಾಸಿಯಾಗದಿದ್ದಾಗ ಏನ್ ಮಾಡಲಿ, ಯಾವ ಪ್ರಯತ್ನ ಮಾಡಿದರೂ ಕಷ್ಟಗಳು ಕಡಿಮೆ ಆಗದೆ ಇದ್ರೆ ಆಗೇನ್ ಮಾಡಲಿ ಅಂತ. ಅಲ್ಲದೆ ಇನ್ ಕೆಲವರ ವಾದ ಏನು ಅಂತಂದ್ರೆ, ಕಾಯಿಲೆ ಕಸಾಲೆ ಕಷ್ಟ ಸಂಕಟಗಳು ಬಂದಾಗ ದೇವರನ್ನ ಪ್ರಾರ್ಥಿಸಿಕೊಂಡ್ರೆ ಅದು ಸಕಾಮ ಭಕ್ತಿ ಆಯಿತು, ಇದು ಸರಿಯಲ್ಲ, ದೇವರನ್ನ ನಿಷ್ಕಾಮ ಭಾವದಿಂದ ಪ್ರಾರ್ಥಿಸಬೇಕಾದ್ದೇ ಸರಿಯಾದ್ದು ಅಂತ. ಈ ಎಲ್ಲ ವಾದಗಳಿಂದಾಗಿ ಜನರಿಗೆ
ಯಾವುದು ಸರಿ ಯಾವುದು ಸರಿಯಲ್ಲ ಅಂತ ನಿರ್ಧಾರಕ್ಕೆ ಬರೋದು ಕಷ್ಟವಾಗಿದೆ. ಆದರೆ ಇಲ್ಲಿ ಶ್ರೀಮಾತೆಯವರ ನುಡಿ ಆ ಸಂದಿಗ್ಧ ಸಮಸ್ಯೆಯನ್ನ ಸರಳವಾಗಿ ಬಗೆಹರಿಸಿಬಿಡುತ್ತದೆ. ಅವರು ಹೇಳ್ತಾರೆ, ಕಾಯಿಲೆಯಾದಾಗ ದೇವರಿಗೆ ಹರಕೆ ಮಾಡಿಕೊಂಡ್ರೆ ಕಾಯಿಲೆ ವಾಸಿಯಾಗುತ್ತದೆ ಅಂತ. ನಮಗೆ ಬರುವಂತಹ ಕೆಲವು ಕಾಯಿಲೆಗಳ ಲಕ್ಷಣವನ್ನ ನೋಡಿದ್ರೆ ಅವುಗಳು ಕೇವಲ ಔಷಧಗಳಿಂದ ವಾಸಿಯಾಗೋ ಹಾಗೆ ಕಾಣೋದಿಲ್ಲ. ಇತ್ತೀಚೆಗಂತೂ ದೊಡ್ಡ ದೊಡ್ಡ ಡಾಕ್ಟರುಗಳು ಕೂಡ ಹೇಳ್ತಾ ಇರೋದು ಕೇಳಿ ಬರ್ತಾ ಇದೆ. ಏನು ಅಂತಂದ್ರೆ, ಔಷಧ ಕೊಡುವವರು ನಾವು, ವಾಸಿ ಮಾಡುವವನು ಭಗವಂತ ಅಂತ. ಈ ಮಾತು ಬಹಳ ನಿಜ. ಔಷಧ ಪಥ್ಯದ ಬಲವೂ ಬೇಕು, ದೈವ ಬಲವೂ ಬೇಕು. ಈ ದೈವ ಬಲವನ್ನ ಪಡೆದುಕೊಳ್ಳೋದಕ್ಕಾಗಿಯೇ ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ, ಕಾಯಿಲೆಯಾದಾಗ ದೇವರಿಗೆ ಹರಕೆ ಮಾಡಿಕೊಂಡ್ರೆ ಕಾಯಿಲೆ ವಾಸಿಯಾಗುತ್ತದೆ ಅಂತ. ಈ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ಕೇಶವಚಂದ್ರ ಸೇನ ಕಾಯಿಲೆ ಬಿದ್ದಾಗ ಅವನ ಕಾಯಿಲೆ ವಾಸಿಯಾಗೋ ಹಾಗೆ ಭವತಾರಿಣಿ ಕಾಳಿಗೆ ಎಳನೀರು ಸಕ್ಕರೆ ಒಪ್ಪಿಸುವ ಹರಕೆ ಮಾಡಿಕೊಂಡದ್ದನ್ನ ನಾವು ನೆನಪಿಸಿಕೊಳ್ಳಬೇಕು. ಈಗ ಇಲ್ಲಿ ಒಂದು ಪ್ರಶ್ನೆ ಹೇಳಬಹುದು. ಏನು ಅಂತಂದ್ರೆ, ಹರಕೆ ಮಾಡಿಕೊಂಡ್ರೆ ಕಾಯಿಲೆ ನಿಜವಾಗಿಯೂ ವಾಸಿಯಾಗುತ್ತಾ ಅಂತ. ಇದಕ್ಕೆ ಉತ್ತರ ಏನು ಅಂತಂದ್ರೆ, ರೋಗ ವಾಸಿಯಾಗೋದು ಅವರವರ ಶ್ರದ್ಧಾ ಭಕ್ತಿಯ ಮಟ್ಟಕ್ಕೆ ಅನುಸಾರವಾಗಿ ಇದೆ ಅಂತ. ಅಲ್ಲದೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಾನು ಆಗಲೇ ಹೇಳಿದ ಹಾಗೆ ದೇವರು ಒಬ್ಬನೇ ಆದರೂ ತಿರುಪತಿ ವೆಂಕಟರಮಣ ಕೆಲವು ಬಗೆಯ ಸಂಕಟಗಳನ್ನ ಪರಿಹರಿಸಬಲ್ಲನಾದ್ರೆ, ಧರ್ಮಸ್ಥಳದ ಮಂಜುನಾಥ ಪರಿಹರಿಸಬಲ್ಲ ಸಂಕಟಗಳ ಬಗೆಯೇ ಬೇರೆ. ಒಬ್ಬನೇ ದೇವರು ನಾನಾ ಬಗೆಯ ಶಕ್ತಿ ಕೇಂದ್ರವಾಗಿ ನಿಂತು ಅನುಗ್ರಹ ಮಾಡ್ತಾ ಇದ್ದಾನೆ. ಆದ್ರಿಂದಲೇ ಇಲ್ಲಿ ಶ್ರೀಮಾತೆಯವರು ಇನ್ನೊಂದು ಮಾತು ಹೇಳಿದ್ರಲ್ಲ, ಯಾರಿಗೇನ್ ಸಲ್ಲಬೇಕಾಗಿದೆಯೋ ಅವರಿಗೆ ಅದನ್ನು ಸಲ್ಲಿಸಲೇಬೇಕು ಅಂತ. ಈ ಮಾತು ಇಲ್ಲಿ ಅನ್ವಯವಾಗುತ್ತದೆ. ನೀವೆಲ್ಲ ಗಮನಿಸಿರಬಹುದು. ಏನು ಅಂತಂದ್ರೆ, ಈ ಜನರಲ್ಲಿ ಮಾತು ಕೊಟ್ಟು ತಪ್ಪುವ ಸ್ವಭಾವ ಇದೆ ಅಂತ. ಧಾರಾಳವಾಗಿ ಮಾತು ಕೊಡ್ತಾರೆ, ಆದ್ರೆ ಅದನ್ನ ನಡೆಸಿಕೊಡೋದಿಲ್ಲ. ಯಾಕೆ ಹೀಗೆ ಮಾಡ್ತಾರೆ ಜನ ಅಂತ ಕೇಳಿದ್ರೆ ಇದಕ್ಕೆ ಕಾರಣ ಇದೆ. ಏನು ಅಂತಂದ್ರೆ, ಮೊದಲನೇದಾಗಿ ಮಾತು ಕೊಡುವಷ್ಟು ಸುಲಭ ಅಲ್ಲ ಅದನ್ನು ನಡೆಸಿಕೊಡೋದು. ಎರಡನೇದಾಗಿ ತಾವು ಕೊಟ್ಟ ಮಾತನ್ನ ತಮ್ಮ ಕೆಲಸವಾದ ಮೇಲೆ ಸಲೀಸಾಗಿ ಮರೆತು ಬಿಡ್ತಾರೆ. ಸಂಕಟದಿಂದ ಪಾರಾದ ಮೇಲೆ ವೆಂಕಟರಮಣನನ್ನ ಮರೆತು ಬಿಡ್ತಾರೆ. ಆದ್ರಿಂದಲೇ ಕೊಟ್ಟ ಮಾತಿಗೆ ತಪ್ಪಿ ನಡೀತಾರೆ ಜನ. ಈ ಹರಕೆ ಅಂತಂದ್ರೆ ಇಂಥ ಕಾಣಿಕೆಯನ್ನೋ ನೈವೇದ್ಯವನ್ನೋ ಕೊಡ್ತೇನೆ ಅಂತ ಮಾತು ಕೊಡೋದು. ಜನ ತಮ್ಮ ತಮ್ಮ ಕಷ್ಟ ಕಾಲದಲ್ಲಿ ಈ ಬಗೆಯ ಹರಕೆ ಮಾಡಿಕೊಳ್ತಾರೆ. ಆದರೆ ಕಷ್ಟದಿಂದ ಪಾರಾದ ಮೇಲೆ ಹರಕೆ ಮರೆತು ಬಿಡ್ತಾರೆ. ಹಾಗೆಯೇ ಜೀವನ ಮುಗಿಸಿ ಬಿಡ್ತಾರೆ. ಹರಕೆ ಹಾಗೆಯೇ ಬಾಕಿ ಉಳಿದಿರುತ್ತದೆ. ಯಾವ ದೇವರಿಗೆ ಅವರು ಹರಕೆ ಮಾಡಿಕೊಂಡಿದ್ರೋ ಆ ದೇವರು ತನಗೆ ಬರಬೇಕಾದಂತಹದ್ದನ್ನ ನಿರೀಕ್ಷಿಸಿಕೊಂಡೇ ಇರ್ತಾನೆ. ಆದ್ರೆ ಇಲ್ಲಿ ಮನುಷ್ಯ ಸತ್ತೋಗಿ ಆಗಿದೆ. ಅವನೇನು ಕೊಟ್ಟಾನೀಗ? ಆದ್ರೆ ದೇವರು ಬಿಡೋದಿಲ್ಲ. ಆ ಮನುಷ್ಯನಿಗೆ ಇನ್ನೊಂದು ಜನ್ಮ ಕೊಟ್ಟು ಅದೇ ಸಂಕಟವನ್ನ ತಂದಿಟ್ಟು ತನ್ನ ನೆನಪು ಮಾಡಿಸಿಕೊಟ್ಟು ತನ್ನ ಪಾಲಿನ ಹರಕೆಯನ್ನ ಅವನಿಂದಲೇ ಒಪ್ಪಿಸಿಕೊಳ್ತಾನೆ. ಆದ್ರೆ
ಅದನ್ನ ನಾವಾಗಿಯೇ ಸಲ್ಲಿಸಿದ್ರೆ ಗೌರವವಾಗಿರುತ್ತೆ. ಆದ್ರಿಂದಲೇ ಶ್ರೀಮಾತೆಯವರು ಹೇಳ್ತಾರೆ, ಯಾರ್ಯಾರಿಗೆ ಏನೇನು ಸಲ್ಲೋದಿದೆಯೋ ಅವರಿಗೆ ಅದನ್ನ ಸಲ್ಲಿಸಲೇಬೇಕು ಅಂತ. ಶ್ರೀಮಾತೆಯವರು ಗಂಗಾ ಪ್ರಿಯರು. ಕಲ್ಕತ್ತಾದಲ್ಲಿರುವಾಗ ಅವರು ಪ್ರತಿದಿನ ಗಂಗೆಗೆ ಸ್ನಾನಕ್ಕೆ ಹೋಗ್ತಾರೆ. ಸ್ನಾನ ಮುಗಿಸಿಕೊಂಡು ಹಿಂತಿರುಗಿ ಬರೋವಾಗ ಒಂದು ಸಣ್ಣ ಮೆಳ್ಳೆಯಲ್ಲಿ ನೀರು ತುಂಬಿಕೊಂಡು ದಾರಿಯ ಪಕ್ಕದಲ್ಲಿರುವ ಪ್ರತಿಯೊಂದು ಆಲದ ಮರದ ಬುಡಕ್ಕೆ ನೀರು ಚಮುಕಿಸಿ ನಮಸ್ಕಾರ ಮಾಡ್ತಾರೆ. ಇದನ್ನ ಬಾಕಿ ಉಳಿದ ಸಾಮಾನ್ಯ ಜನ ಏನಾದರೂ ಮಾಡಿದ್ರೆ ಅದನ್ನೊಂದು ಮೂಢನಂಬಿಕೆ ಅಂತ ತಳ್ಳಿ ಹಾಕಿ ಬಿಡಬಹುದಾಗಿತ್ತು. ಆದರೆ ಸಾಕ್ಷಾತ್ ಜ್ಞಾನದಾಯಿಕೆಯಾದ ಶ್ರೀಮಾತೆಯವರು ಹಾಗೆ ಮಾಡಿದಾಗ ಅದನ್ನ ಅಷ್ಟು ಸುಲಭವಾಗಿ ಅಲಕ್ಷಿಸೋ ಹಾಗಿಲ್ಲ. ಹಾಗಾದ್ರೆ ಏನಿರಬಹುದು ಇದಕ್ಕೆ ಅರ್ಥ? ಬಹುಶಃ ಮನುಷ್ಯ ಕುಲದ ಜೀವನಾಧಾರವಾದಂತಹ ವೃಕ್ಷ ದೇವತೆಯನ್ನ, ವನದೇವತೆಯನ್ನ ಅವರು ಈ ಮೂಲಕ ಗೌರವಿಸ್ತಾ ಇರಬಹುದು. ಅಥವಾ ವನಸ್ಪತಿ ಸಂಪತ್ತನ್ನ ಎಲ್ಲ ರೀತಿಯಿಂದಲೂ ಹೆಚ್ಚಿಸಿ ಕಾಪಾಡಿಕೊಳ್ಬೇಕು ಅಂತನ್ನೋದನ್ನ ಅವರು ಈ ಮೂಲಕ ಸಾಂಕೇತಿಕವಾಗಿ ತೋರಿಕೊಡ್ತಾ ಇರಬಹುದು. ಅಥವಾ ಅವರ ಪತಿ ಶ್ರೀರಾಮಕೃಷ್ಣರು ಅದೇ ರೀತಿಯ ವಟವೃಕ್ಷದ ಕೆಳಗೆ, ಅಂದ್ರೆ ಆಲದ ಮರದ ಕೆಳಗೆ, ಅಂದ್ರೆ ಪಂಚವಟಿಯ ತಲದಲ್ಲಿ ಕುಳಿತುಕೊಂಡು ದಿವ್ಯಾದ್ಭುತ ಸಾಧನೆ ಮಾಡಿ ಮಹಾಸಿದ್ಧಿ ಮಾಡಿಕೊಂಡವರಲ್ವೇ? ಆದ್ರಿಂದ ಅದೇ ವಟವೃಕ್ಷಗಳ ವರ್ಗಕ್ಕೆ ಸೇರಿದ ಈ ವಟವೃಕ್ಷಗಳನ್ನು ಕೂಡ ಅವರು ಈ ಮೂಲಕ ಗೌರವಿಸ್ತಾ ಇರಬಹುದು. ಶ್ರೀಮಾತೆಯವರ ಸಾಮಾಜಿಕ ಪ್ರಜ್ಞೆ ಹಾಗೂ ಅವರ ದೇಶಭಕ್ತಿ ಇವು ಕೂಡ ತುಂಬ ಗಮನಾರ್ಹ. ಆದರೆ ಸಂಪೂರ್ಣ ಆಧ್ಯಾತ್ಮಿಕ ವ್ಯಕ್ತಿಯಾದ ಶ್ರೀಮಾತೆಯವರು ಸಾಮಾಜಿಕ ವಿಚಾರಗಳಿಗೆ ಆಗಲಿ, ರಾಜಕೀಯ ವಿಚಾರಗಳಿಗೆ ಆಗಲಿ, ಹಾಗೂ ರಾಷ್ಟ್ರೀಯ ವಿಚಾರಗಳಿಗೆ ಆಗಲಿ ಗಮನ ಕೊಡೋದನ್ನ ನೋಡಿದ್ರೆ ನಮಗೆಲ್ಲ ವಿಚಿತ್ರವಾಗಿ ಕಾಣಬಹುದು. ಏನು ಅಂತಂದ್ರೆ, ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ದೇಶವನ್ನು ಕಟ್ಟಿಕೊಂಡು ಏನಾಗಬೇಕಾಗಿದೆ ಅಂತ. ಆದರೆ ಸಮಾಜದಲ್ಲಿ ಹುಟ್ಟಿ ರಾಷ್ಟ್ರದ ಅನ್ನವನ್ನು ಉಂಡ ಮೇಲೆ ತನ್ನ ಸಮಾಜ, ತನ್ನ ದೇಶ ಇವುಗಳ ಸಂಬಂಧವಾಗಿ ಕೆಲವು ಆತ್ಮೀಯ ಮನೋಭಾವ ಹುಟ್ಟಿಕೊಂಡ್ರೆ ಅದು ತೀರ ಸಹಜವೇ. ಶ್ರೀಮಾತೆಯವರಲ್ಲಿ ಈ ಬಗೆಯ ರಾಷ್ಟ್ರೀಯ ಭಾವನೆ ಹಾಗೂ ಸಾಮಾಜಿಕ ಭಾವನೆಗಳು ಯಾವಾಗಲೂ ಕಂಡುಬರದೇ ಇರಬಹುದು. ಆದರೆ ಆ ಭಾವನೆಗಳಿಗೆ ಪ್ರಚೋದನೆ ಕೊಡುವಂತಹ ವಿಶೇಷ ಸನ್ನಿವೇಶ ಒದಗಿ ಬಂದಾಗ ಅವು ತಾವೇ ತಾವಾಗಿ ವ್ಯಕ್ತಗೊಂಡು ಹತ್ತಿರದಲ್ಲಿರುವವರನ್ನ ಬೆರಗುಪಡಿಸುತ್ತವೆ. ಹಿಂದೆ ಶ್ರೀಮಾತೆಯವರು ಆಂದೋಲನದಲ್ಲಿ ಭಾಗಿಗಳಾದಂತಹ ದೇಶಭಕ್ತರ ಸೇವೆ ಮಾಡಿದ್ದನ್ನ ನಿರಪರಾಧಿನಿಯರಾದ ಸಿಂಧುಬಾಲ ಎಂಬ ಒಂದೇ ಹೆಸರಿನ ಇಬ್ಬರು ಮಹಿಳೆಯರಿಗೆ ಹಿಂಸೆ ಕೊಟ್ಟಾಗ ಶ್ರೀಮಾತೆಯವರು ಉಗ್ರರಾದದ್ದನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದು. ಇನ್ನೊಮ್ಮೆ ಒಬ್ಬ ಭಕ್ತ, ಈತ ಶ್ರೀಮಾತೆಯವರಿಂದ ಮಂತ್ರದೀಕ್ಷೆ ಪಡೆದವನು. ಈತ ಒಳ್ಳೆ ಶಾಂತ ವ್ಯಕ್ತಿ, ಧರ್ಮಿಷ್ಠ. ಇವನ ಸಜ್ಜನಿಕೆ ಎಲ್ಲರಿಗೂ ತಿಳಿದಿತ್ತು. ಆದರೆ ಇಂಗ್ಲಿಷು ಸರ್ಕಾರದ ಪೊಲೀಸರು ಇವನನ್ನ ವಿನಾಕಾರಣ ಹಿಂಸಿಸ್ತಾ ಇದ್ರು. ಯಾಕೆ ಅಂದ್ರೆ ಇವನು ಒಬ್ಬ ಚಳವಳಿಕಾರ ಅಂತ ಅವರ ನಿರಾಧಾರ ಆರೋಪ. ಒಂದು ದಿನವಂತೂ ಆತ ಬೆಳಿಗ್ಗೆ ದೇವರ ಪೂಜೆ, ಜಪ, ಧ್ಯಾನ ಮುಗಿಸಿಕೊಂಡು ದೇವರ ಕೋಣೆಯಿಂದ ಹೊರಗೆ ಬರ್ತಿದ್ದಾನೆ. ಆಗಲೇ ಪೊಲೀಸರು ಅವನನ್ನ ಹಿಡಿದು ದರಗುಟ್ಟಿ ಎಳೆದುಕೊಂಡು ಹೋದ್ರು. ಸ್ವಲ್ಪ ಪ್ರಸಾದ ಕೂಡ ತಿನ್ನೋದಕ್ಕೆ ಅವಕಾಶ ಕೊಡಲಿಲ್ಲ ಪೊಲೀಸರು. ಈ ಸಮಾಚಾರವನ್ನ ಶ್ರೀಮಾತೆಯವರು ಕೇಳಿದಾಗ ತುಂಬ ಸಂಕಟ ಪಟ್ಟುಕೊಂಡು ಹೇಳ್ತಾರೆ, ನೋಡಿದ್ಯಾನಪ್ಪ, ಈ ಇಂಗ್ಲಿಷ್ ಸರ್ಕಾರದವರು ಮಾಡಿದ ಅನ್ಯಾಯವನ್ನ. ನನ್ನ ಮಗು ತುಂಬ ಧರ್ಮಿಷ್ಠ, ಅಂಥವನಿಗೆ ಎಷ್ಟೊಂದು ಕಷ್ಟ ಕೊಡ್ತಾರೆ ನೋಡಿವರು.
ಒಂದಿಷ್ಟು ಪ್ರಸಾದ ತಿನ್ನೋದಕ್ಕೂ ಬಿಡ್ಲಿಲ್ಲ. ಈ ಇಂಗ್ಲಿಷ್ ರಾಜ್ಯ ಇನ್ನು ಉಳಿತದೆ ಅಂತ ತಿಳ್ಕೊಂಡ್ಯಾ ಅಂತ ಹೀಗೆ ಹೇಳ್ತಾರೆ ಶ್ರೀಮಾತೆಯವರು. ಸಜ್ಜನರನ್ನ ಹಿಂಸಿಸುವ ಸರ್ಕಾರ ಊರ್ಜಿತಕ್ಕೆ ಬರೋದಿಲ್ಲ, ಬಿದ್ದೇ ಹೋಗ್ತದೆ ಅಂತನ್ನೋ ಸೂಚನೆ ಸಿಗುತ್ತದೆ ನಮಗಿಲ್ಲಿ. 1914ನೇ ವರ್ಷದಿಂದ ಪ್ರಾರಂಭ ಜಾಗತಿಕ ಯುದ್ಧ, ವರ್ಲ್ಡ್ ವಾರ್. ದೇಶದಲ್ಲಿ ಉತ್ಪತ್ತಿಯಾದ ಬಟ್ಟೆ ಬರೆಗಳೆಲ್ಲ ಸೈನಿಕರಿಗೆ ಮೀಸಲು. ಅಲ್ಲದೆ ಪರದೇಶಿ ವಸ್ತ್ರಗಳ ಮೇಲೆ ಬಹಿಷ್ಕಾರ. ಒಟ್ಟಿನಲ್ಲಿ ದೇಶದ ಜನರಿಗೆ ಬಟ್ಟೆಯ ಅಭಾವ. ಜನ ರಾಟೆ ತಿರುಗಿಸಿದರು. ಕೋಯಲ್ಪಾರ ಆಶ್ರಮದಲ್ಲಿ ನೂಲುವ ರಾಟೆ ಹಾಗೂ ಕೈಮಗ್ಗ ಭರದಿಂದ ತಿರುಗುತ್ತಾ ಇವೆ. ಇದನ್ನು ಕಂಡ ಶ್ರೀಮಾತೆಯವರು ಅವರಿಗೆ ಪ್ರೋತ್ಸಾಹ ಕೊಡೋದಕ್ಕಾಗಿ ಹೇಳ್ತಾ ಇದ್ದಾರೆ, ಎಲ್ಲಿ ನನಗೂ ಒಂದು ರಾಟೆ ಕೊಡಿ, ನಾನು ನೂಲ್ತೇನೆ ಅಂತ. ಇಲ್ಲಿ ಶ್ರೀಮಾತೆಯವರ ದೇಶಭಕ್ತಿಯನ್ನ ಕಾಣಬಹುದು. ತನ್ನ ಸಮಾಜದ ಜನರ ಹಿತಾಸಕ್ತಿಯನ್ನ ಕಾಣಬಹುದು. ಒಂದ್ಸಲ ಜಯರಾಂಬಾಟಿಯ ಹತ್ತಿರದ ದಾಮೋದರ ನದಿಯಲ್ಲಿ ನೀರು ಉಕ್ಕಿ ಹರಿದು ಪ್ರವಾಹ ಬಂತು. ಇದರ ಪರಿಣಾಮವಾಗಿ ಹಲವಾರು ಜನರ ಮನೆಗಳು ನೆಲಸಮವಾದವು. ಜನ ದಿಕ್ಕಿಲ್ಲದಾದರು. ಶ್ರೀಮಾತೆಯವರು ಈ ವರ್ತಮಾನ ಕೇಳಿದಾಗ ಕರಳು ಕರಗಿ ಒಬ್ಬ ಭಕ್ತನ ಹತ್ತಿರ ಹೇಳ್ತಾರೆ, ನೋಡಪ್ಪ, ಸ್ವಲ್ಪ ಜಗತ್ತಿನ ಹಿತದ ಕಡೆ ಗಮನ ಕೊಡು, ಸ್ವಲ್ಪ ಜಗತ್ತಿನ ಹಿತದ ಕಡೆ ಗಮನ ಕೊಡು ಅಂತ. ತಾವು ಹುಟ್ಟಿ ಬೆಳೆದ ಸಮಾಜದ ಜನ ನೆರೆಯ ಆಕಸ್ಮಿಕದಿಂದಾಗಿ ಕಷ್ಟಕ್ಕೆ ಗುರಿಯಾದಾಗ ತಕ್ಷಣ ಶ್ರೀಮಾತೆಯವರ ಹೃದಯ ಮಿಡಿಯುವ ಪರಿಯನ್ನ ಗಮನಿಸಬೇಕು ನಾವಿಲ್ಲಿ. ಭಕ್ತನನ್ನು ಕರೆದು ಹೇಳ್ತಾರೆ, ನೋಡಪ್ಪ, ಸ್ವಲ್ಪ ಜಗತ್ತಿನ ಹಿತದ ಕಡೆ ಗಮನ ಕೊಡು ಅಂತ. ಇಲ್ಲಿನ ಸ್ವಾರಸ್ಯ ನೋಡಿ. ಅವರು ಆ ಭಕ್ತನಿಗೆ, ನೋಡಪ್ಪ, ನೆರೆ ಸಂತ್ರಸ್ತರಿಗೆ ಒಂದಿಷ್ಟು ನೆರವು ನೀಡು ಅಂತ ಹೇಳಬಹುದಾಗಿತ್ತು. ಹಾಗೆ ಹೇಳಲಿಲ್ಲ. ಬದಲಾಗಿ ಸ್ವಲ್ಪ ಜಗತ್ತಿನ ಹಿತದ ಕಡೆ ಗಮನ ಕೊಡು ಅಂತ. ಸಣ್ಣ ಸೇವಾ ಕಾರ್ಯ ಮಾಡೋದಾದ್ರೂ ಮನಸ್ಸಿನಲ್ಲಿ ಭವ್ಯ ಭಾವನೆ ಇರಲಿ ಅಂತನ್ನೋದು ಅವರ ಅಭಿಪ್ರಾಯ. ಆ ಭಕ್ತ ಶ್ರೀಮಾತೆಯವರ ಆದೇಶಕ್ಕನುಸಾರವಾಗಿ ಜನಸೇವೆ ಮಾಡೋದಿಕ್ಕೆ ಟೊಂಕ ಕಟ್ಟಿ ನಿಂತ. ಸೇವಾ ಕ್ಷೇತ್ರಕ್ಕೆ ಹೋಗುವ ಮೊದಲು ಶ್ರೀಮಾತೆಯವರ ಆಶೀರ್ವಾದ ಪಡೆದುಕೊಂಡು ಹೋಗೋದಕ್ಕೋಸ್ಕರ ಬಂದಿದ್ದಾನೆ. ಆದರೆ ಆಶ್ಚರ್ಯ, ಅವನು ಆಶೀರ್ವಾದ ಪಡೆಯೋದಕ್ಕೆ ಅಂತ ಬಂದ್ರೆ ಶ್ರೀಮಾತೆಯವರು ಹೇಳ್ತಾರೆ, ಹಣ ಹಣ ಹಣ, ಯಾವಾಗಲೂ ಹಣದ ಚಿಂತೆ ಅಂತ. ಈ ಮಾತನ್ನು ಕೇಳಿ ಭಕ್ತನಿಗೆ ಆಶ್ಚರ್ಯವೋ ಆಶ್ಚರ್ಯ. ಯಾಕೆ ಅಂದ್ರೆ ಅವನ ಮನಸ್ಸಿನಲ್ಲಿ ಯಾವ ಭಾವನೆ ವಿಶೇಷವಾಗಿತ್ತು ಅಂತನ್ನೋದು ಅವನಿಗೆ ಗೊತ್ತಲ್ಲ. ಅವನ ಮನಸ್ಸಿನಲ್ಲಿ ಈ ಹಣದ ಭಾವನೆಯೇ ವಿಶೇಷವಾಗಿತ್ತು. ಆದ್ರಿಂದ ಆತ ತನ್ನಷ್ಟಕ್ಕೆ ಅಂದುಕೊಳ್ತಾನೆ, ನಿಜ, ನನ್ನಲ್ಲಿ ಈ ಸೇವೆ ಮಾಡೋದಿಕ್ಕೆ ತುಂಬಾ ಹಣ ಬೇಕಾಗುತ್ತಲ್ಲ, ಎಲ್ಲಿಗೆ ಹೋಗ್ಲಿ ಅಂತನ್ನೋ ಈ ಭಾವ ಅತಿ ಆಯಿತು ಅಂತ ಕಾಣುತ್ತೆ. ಅದನ್ನ ಶ್ರೀಮಾತೆಯವರು ಗಮನಿಸಿದ್ದಾರೆ ಅಂತ ಕಾಣುತ್ತೆ ಅಂತ ಹೀಗೆ ಆಲೋಚನೆ ಮಾಡ್ತಾನೆ ಆ ಭಕ್ತ. ಆದ್ರೆ ಇನ್ನೂ ಆಶ್ಚರ್ಯದ ಸಂಗತಿ ಏನು ಅಂತಂದ್ರೆ, ಆತ ತನ್ನ ಮನಸ್ಸಿನಲ್ಲೇ ಈ ರೀತಿ ಆಲೋಚಿಸ್ತಾ ಇರುವಾಗಲೇ ಶ್ರೀಮಾತೆಯವರು ಪುನಃ ಹೇಳ್ತಾರೆ, ನೋಡಪ್ಪ, ಹಣ ಕೂಡ ಬೇಕಾಗುತ್ತದೆ, ಇಲ್ಲ ಅಂತಲ್ಲ. ನೋಡು, ನನ್ನ ತಮ್ಮ ಕಾಳಿಕುಮಾರ ಯಾವಾಗ ನೋಡಿದ್ರೂ ಹಣ 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 ಅಂತಲೇ ಇರ್ತಾನೆ ಅಂತ. ಇಲ್ಲಿ ಶ್ರೀಮಾತೆಯವರು ಜನ ಸೇವಾ ಕಾರ್ಯದ ಹೆಸರಿನಲ್ಲಿ ಕೇವಲ ಹಣದ ಬಗ್ಗೆ ಚಿಂತಿಸ್ತಾ ಕುಳಿತಿರಬಾರದು. ಬದಲಾಗಿ ಸೇವೆ ಮಾಡುವ ಪ್ರಾಮಾಣಿಕ ಪ್ರಯತ್ನ ಶುರು ಮಾಡಿಬಿಡಬೇಕು. ಆಗ ಹಣ ತಾನೇ ತಾನಾಗಿ ಬರ್ತದೆ ಅಂತನ್ನೋ ಅಭಿಪ್ರಾಯವನ್ನ ಸೂಚಿಸ್ತಾ ಇದ್ದಾರೆ. ಸಮಾಜದ ಜನ ಕಷ್ಟಗಳಿಗೆ ಗುರಿಯಾದ್ರೆ ಅವರ ಸೇವೆಗೆ ಹೇಗೆ ಮುನ್ನುಗ್ಗಬೇಕು, ಆ ಸೇವಾ ಕಾರ್ಯದಲ್ಲಿ ಎಂಥ ಏಕನಿಷ್ಠೆ ಇರಬೇಕು ಅಂತನ್ನೋದರ ಕುರಿತಾಗಿ ಶ್ರೀಮಾತೆಯವರು ಸಮಯೋಚಿತವಾಗಿ ತಿಳಿಸಿಕೊಡ್ತಾ ಇದ್ರು. ಒಮ್ಮೆ ಶ್ರೀಮಾತೆಯವರು ವಿಷ್ಣುಪುರದ ದಾರಿಯಾಗಿ ಕಲ್ಕತ್ತಕ್ಕೆ ಹೊರಟಿದ್ದಾರೆ. ಅವರು ವಿಷ್ಣುಪುರ ತಲುಪಿದ ದಿನವೇ
ವರದ ಬ್ರಹ್ಮಚಾರಿಗಳು ಕೂಡ ಅಲ್ಲಿಗೆ ಬಂದಿದ್ದಾರೆ. ಈ ವರದ ಬ್ರಹ್ಮಚಾರಿಗಳು ಬಂದ ಉದ್ದೇಶವೇನು ಅಂತ ಕೇಳಿದ್ರೆ, ಆಗ ಜಯರಾಂಬಾಟಿಯ ಸುತ್ತಮುತ್ತಲ ಗ್ರಾಮಗಳೆಲ್ಲ ಬರಗಾಲ ಪೀಡಿತವಾಗಿವೆ. ಅಲ್ಲಿನ ಜನರಿಗೆ ಕಾಲಕ್ಕೆ ಆಹಾರ ಸಾಮಗ್ರಿಗಳನ್ನು ಒದಗಿಸಿಕೊಟ್ಟು ರಕ್ಷಿಸಬೇಕಾಗಿದೆ. ಆದ್ದರಿಂದ ಬ್ರಹ್ಮಚಾರಿಗಳು ಅವರಿಗಾಗಿ ಅಕ್ಕಿ ಕೊಂಡುಕೊಳ್ಳೋದಕ್ಕೆ ಬಂದಿದ್ದಾರೆ. ಈಗ ಶ್ರೀಮಾತೆಯವರು ಜಯರಾಂಬಾಟಿಯಿಂದ ಯಾವ ಗಾಡಿಯಲ್ಲಿ ಅಲ್ಲಿಗೆ ಬಂದ್ರೋ ಅದೇ ಗಾಡಿಯಲ್ಲಿ ಅಕ್ಕಿ ಮೂಟೆ ತುಂಬಿಕೊಂಡು ಹೊರಟಿದ್ದಾರೆ ಬ್ರಹ್ಮಚಾರಿಗಳು. ಆಗ ರಾಧಿ ಹೇಳ್ತಾಳೆ, ವರದ ಕೂಡ ನಮ್ಮ ಜೊತೆಗೆ ಕಲ್ಕತ್ತಕ್ಕೆ ಬರಲಿ ಅಂತ. ವರದ ಬ್ರಹ್ಮಚಾರಿಗಳ ಮೇಲೆ ರಾಧಿಗೆ ಸ್ವಲ್ಪ ವಿಶೇಷ ವಿಶ್ವಾಸ. ಯಾಕೆಂದ್ರೆ ಅವಳ ಯೋಗಕ್ಷೇಮದ ವಿಚಾರದಲ್ಲಿ ಶ್ರೀಮಾತೆಯವರ ಆದೇಶಕ್ಕೆ ಅನುಸಾರವಾಗಿ ವರದ ಬ್ರಹ್ಮಚಾರಿಗಳು ಸಾಕಷ್ಟು ನೆರವು ನೀಡಿದ್ದಾರೆ. ಆದ್ರಿಂದ ಆ ವಿಶ್ವಾಸ. ಅದಕ್ಕೋಸ್ಕರ ಹೇಳ್ತಾಳೆ, ವರದ ಕೂಡ ನಮ್ಮ ಜೊತೆಗೆ ಕಲ್ಕತ್ತಕ್ಕೆ ಬರಲಿ ಅಂತ. ಅವಳಿಗೇನ್ ಗೊತ್ತು ಆ ಬ್ರಹ್ಮಚಾರಿಗಳು ಬರಗಾಲ ಪೀಡಿತ ಜನರ ಸೇವಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಅಂತ. ಶ್ರೀಮಾತೆಯವರು ರಾಧಿಗೆ ತಿಳಿ ಹೇಳ್ತಾರೆ, ನೋಡು, ಆತ ಈಗ ಈ ಅಕ್ಕಿಯನ್ನು ತೆಗೆದುಕೊಂಡು ಹೋದ್ರೇನೇನೆ ಅಷ್ಟು ಜನರಿಗೆ ಊಟ ಸಿಗ್ತದೆ, ಅವರು ಬದುಕಬಹುದು. ಆತನ ಕೈಯಲ್ಲಿ ಅಷ್ಟು ಜನರ ಪ್ರಾಣ ಇದೆ, ಗೊತ್ತೇ ನಿನಗೆ ಅಂತ. ಇಲ್ಲಿ ಶ್ರೀಮಾತೆಯವರು ರಾಧಿಯ ಸಂತೋಷಕ್ಕೋಸ್ಕರ ಒಪ್ಪಿಕೊಳ್ಬಹುದಾಗಿತ್ತು. ಯಾಕೆಂದ್ರೆ ಆ ಅಕ್ಕಿಯನ್ನ ಗಾಡಿಯಲ್ಲಿ ತುಂಬಿಕೊಂಡು ಹಳ್ಳಿಗೆ ಯಾರು ಬೇಕಾದರೂ ತೆಗೆದುಕೊಂಡು ಹೋಗಬಹುದಾಗಿತ್ತು. ಆದರೆ ಸೇವೆಯಲ್ಲಿ ನಿರತರಾದ ವ್ಯಕ್ತಿಗಳನ್ನ ಆ ಸೇವೆಯಿಂದ ತಪ್ಪಿಸೋದಕ್ಕೆ ಶ್ರೀಮಾತೆಯವರು ಒಪ್ಪಲಿಲ್ಲ. ವೈಯಕ್ತಿಕ ವಿಚಾರಗಳೆಲ್ಲ ಆಮೇಲೆ, ಮೊದಲು ಸೇವೆ. ಅದರಲ್ಲೂ ಹಸಿದ ಜನರಿಗೆ ಮೊದಲೊಂದಿಷ್ಟು ಆಹಾರ ತಲುಪಿಸೋದು ಮೊದಲ ಕರ್ತವ್ಯ. ಇದು ಶ್ರೀಮಾತೆಯವರ ಅಭಿಪ್ರಾಯ. ಬ್ರಹ್ಮಚಾರಿಗಳು ಅಕ್ಕಿಯನ್ನು ತುಂಬಿಕೊಂಡು ಜಯರಾಂಬಾಟಿಯ ಕಡೆಗೆ ಹೊರಟರು. ಶ್ರೀಮಾತೆಯವರು ಸದಾ ಕಾರ್ಯನಿರತರಾಗಿರುತ್ತಿದ್ರು. ಯಾವಾಗಲೂ ಏನಾದರೊಂದು ಕಾರ್ಯದಲ್ಲಿ ಮಗ್ನರಾಗಿರೋದಕ್ಕೆ ಅವರಿಗೆ ಇಷ್ಟ. ಕೇವಲ ತಾವು ಮಾತ್ರ ಅಲ್ಲ, ಇತರರು ಕೂಡ ಸದಾ ಕಾರ್ಯನಿರತರಾಗಿರಬೇಕು ಅಂತ ಅವರು ಹೇಳ್ತಾ ಇದ್ರು. ಇದೇನಿದು, ಎಲ್ಲರೂ ಸುಮ್ಮನೆ ಕುಳಿತು ಊಟ ಮಾಡಬೇಕು ಅಂತ ಇಷ್ಟಪಟ್ರೆ, ಇಲ್ಲಿ ಶ್ರೀಮಾತೆಯವರು ಎಲ್ಲರೂ ಸದಾ ಕಾರ್ಯಶೀಲರಾಗಿರಬೇಕು ಅಂತ ಇಷ್ಟಪಡ್ತಾರಲ್ಲ, ಯಾಕಿರಬಹುದು? ಒಮ್ಮೆ ಶ್ರೀಮಾತೆಯವರು ಚಪಾತಿ ತಯಾರಿಸೋದಕ್ಕಾಗಿ ಗೋಧಿ ಹಿಟ್ಟು ಕಲಸಿ ನಾದುತ್ತಾ ಇದ್ರು. ಆಗ ಅವರ ಸಹಾಯಕ್ಕೆ ಅವರ ಜೊತೆಗೆ ಇತರರು ಯಾರು ಇರಲಿಲ್ಲ ಅಂತಲ್ಲ, ಬೇಕಾದಷ್ಟು ಹೆಣ್ಣಾಳುಗಳು ಗಂಡಾಳುಗಳು ಇದ್ರು. ಅವರಲ್ಲಿ ಯಾರಿಗೆ ಹೇಳಿದ್ರು ಈ ಹಿಟ್ಟನ್ನ ನಾದಿ ಕೊಡ್ತಿದ್ರು. ಆದರೆ ಶ್ರೀಮಾತೆಯವರು ಸ್ವತಃ ನಾದುತ್ತಾ ಇದ್ದಾರೆ. ಇದನ್ನು ಕಂಡ ಒಬ್ಬ ಬ್ರಹ್ಮಚಾರಿಗಳು ಕೇಳ್ತಾರೆ, ಅಮ್ಮ, ಎಷ್ಟೊಂದು ಜನ ಇದ್ದಾರೆ, ಯಾರಿಗಾದ್ರೂ ಹೇಳಿದ್ರಾಯ್ತು, ನೀವೇ ಯಾಕೆ ಇದನ್ನೆಲ್ಲ ಮಾಡ್ತೀರಿ ಅಂತ. ಆಗ ಶ್ರೀಮಾತೆಯವರು ಹೇಳ್ತಾರೆ, ನೋಡಪ್ಪ, ಸದಾ ಕೆಲಸ ಮಾಡ್ತಿರೋದು ಒಳ್ಳೇದು ಅಂತ. ಬಳಿಕ ಸ್ವಲ್ಪ ಹೊತ್ತಿನ ಮೇಲೆ ಹೇಳ್ತಾರೆ, ಏನಪ್ಪ, ನಾನು ಬದುಕಿರುವಷ್ಟು ದಿನವೂ ಕೆಲಸ ಮಾಡ್ತಿರುವ ಹಾಗೆ ನನಗೆ ಆಶೀರ್ವಾದ ಮಾಡು ಅಂತ. ಇದೊಂದು ಬಹಳ ದೊಡ್ಡ ವಿಷಯ. ಅರ್ಥ ಮಾಡಿಕೊಂಡ ಜನ ಉದ್ಧಾರವಾಗ್ತಾರೆ. ಸದಾ ಕೆಲಸ ಮಾಡ್ತಿರೋದು ಒಳ್ಳೆಯದು ಅಂತ ಶ್ರೀಮಾತೆಯವರು ಹೇಳಿದಾಗ, ಹಾಗಾದ್ರೆ ಜಪಧ್ಯಾನ ಮಾಡೋದು ಬೇಡವೇ? ಯಾವಾಗಲೂ ಕೆಲಸ ಮಾಡ್ತಾ ಇದ್ಬಿಟ್ರೆ ಜಪಧ್ಯಾನ ಮಾಡೋದು ಯಾವಾಗ ಅಂತ ಒಂದು ಪ್ರಶ್ನೆ ಏಳಬಹುದು. ಈ ಪ್ರಶ್ನೆ ತೀರ ಸ್ವಾಭಾವಿಕ. ಆದ್ರೆ ಪ್ರಶ್ನೆ ಕೇಳುವವರಿಗೆ ಈ ಜಪಧ್ಯಾನ ಅಂತನ್ನೋದು ಕೂಡ ಒಂದು ಕೆಲಸ, ಕರ್ಮ ಅಂತ ತಿಳಿದಿದ್ರೆ ಅವರು ಈ ಪ್ರಶ್ನೆ ಕೇಳೋದೇ ಇಲ್ಲ. ಈ ಕೆಲಸ ಕಾರ್ಯ ಅಂತನ್ನೋದು, ಈ ಕರ್ಮ ಅಂತನ್ನೋದು ನಮ್ಮ ತ್ರಿಕರಣಗಳ ಮೂಲಕ ನಡೀತಾ ಇದೆ ಅಂತನ್ನೋದು ತಿಳಿದಿರಬೇಕಾಗುತ್ತೆ. ಕಾರಣ ಅಂತಂದ್ರೆ
ಕರ್ಮ ಮಾಡುವ ಸಾಧನ, ಸಲಕರಣೆ. ತ್ರಿಕರಣ ಅಂತಂದ್ರೆ 3 ಕರಣ: ಮನಸ್ಸು, ಮಾತು, ಶರೀರ. ಇವೇ ತ್ರಿಕರಣ. ನಾವು ಧ್ಯಾನ ಜಪ ಮಾಡೋದು ಈ ಮನಸ್ಸು ಅಂತನ್ನೋ ಕರಣದ ಮೂಲಕ. ಮಾಡು ಅಂತನ್ನೋ ಈ ಶಬ್ದವೇ ಕರ್ಮ ಸೂಚಕ. ಧ್ಯಾನ ಮಾಡ್ತೇನೆ, ಜಪ ಮಾಡ್ತೇನೆ ಅಂತಂದ್ರೆ ಈ ಧ್ಯಾನ ಜಪ ಅಂತನ್ನೋ ಕೆಲಸವನ್ನ ಮಾಡ್ತೇನೆ ಅಂತಲೇ ಅರ್ಥ. ಆದ್ರೆ ಸಮಾಧಿ ಸ್ಥಿತಿಯಲ್ಲಿ ಮಾತ್ರ ಈ ಕರ್ಮ ನಿಂತು ಹೋಗ್ತದೆ. ಆದ್ರಿಂದಲೇ ನಾನು ಸಮಾಧಿ ಮಾಡ್ತೇನೆ ಅಂತನ್ನೋ ವಾಕ್ಯ ಪ್ರಯೋಗ ಇಲ್ಲ. ಸಮಾಧಿ ಮಾಡ್ತೇನೆ ಅಂದ್ರೆ ಇನ್ನೊಬ್ಬರನ್ನ ಸಾಯಿಸಿ ಬಿಡ್ತೇನೆ ಅಂತ ಅರ್ಥ ಆಗ್ತದೆ. ಆದ್ರಿಂದ ಸಮಾಧಿ ಸ್ಥಿತಿಯನ್ನು ಹೊಂದೋದು. ಆದ್ರಿಂದಲೇ ಸಮಾಧಿ ಸ್ಥಿತಿಯಲ್ಲಿ ಮಾತ್ರ ಕರ್ಮ ಇಲ್ಲ. ಶ್ರೀಮಾತೆಯವರು ಹೇಳಿದ್ರಲ್ಲ, ಯಾವಾಗಲೂ ಕೆಲಸ ಮಾಡ್ತಿರೋದು ಒಳ್ಳೇದು ಅಂತ. ಹೀಗೆ ಹೇಳಿದಾಗ ಹಾಗಾದ್ರೆ ಜಪಧ್ಯಾನ ಮಾಡೋದು ಬೇಡವೆ ಅಂತನ್ನೋ ಪ್ರಶ್ನೆಯೇ ಹೇಳೋದಿಲ್ಲ. ಶ್ರೀಮಾತೆಯವರು ಇನ್ನೊಂದು ಮಾತು ಹೇಳಿದ್ರಲ್ಲ, ಏನಪ್ಪಾ, ನಾನು ಬದುಕಿರೋವಷ್ಟು ದಿನವೂ ನಾನು ಕೆಲಸ ಮಾಡ್ತಿರೋ ಹಾಗೆ ನನಗೆ ಆಶೀರ್ವಾದ ಮಾಡು ಅಂತ. ಇಲ್ಲಿ ಕಾರ್ಯಶೀಲತೆ ಅಥವಾ ಸತತೋದ್ಯೋಗ ಅಂತನ್ನೋದು ನಿಜಕ್ಕೂ ಎಷ್ಟು ಪ್ರಯೋಜನಕಾರಿ ಅಂತನ್ನೋದರ ಮೇಲೆ ಸ್ವಯಂ ಶ್ರೀಮಾತೆಯವರು ಎಷ್ಟು ಶ್ರದ್ಧಾವಿಶ್ವಾಸ ಇಟ್ಟಿದ್ದಾರೆ ಅಂತನ್ನೋದು ತಿಳಿದು ಬರುತ್ತೆ. ಬ್ರಹ್ಮಚಾರಿಗಳೇನಾದರೂ ಕೆಲಸ ಜಾಸ್ತಿ ಆಯಿತು ಅಂತ ಗೊಣಗಿಕೊಂಡಾಗ ಸ್ವಾಮಿ ಯತೀಶ್ವರಾನಂದಜಿಯವರು ಹೇಳ್ತಾ ಇದ್ರು, ನಿಮ್ಮಲ್ಲಿ ಯಾರಾದರೂ ಕೆಲಸ ಹೆಚ್ಚಾಗಿ ಸತ್ರೆ ನಿಮ್ಮ ಹೆಸರಿನಲ್ಲಿ ಒಂದು ಸ್ಮಾರಕ ಕಟ್ಟಿಸ್ತೇನೆ ಅಂತ. ಅಂತಂದ್ರೆ ಏನರ್ಥ? ಹೆಚ್ಚು ಕೆಲಸ ಮಾಡೋದ್ರಿಂದ ಯಾರು ಹಾಳಾಗೋದಿಲ್ಲ ಅಂತ. ಬದಲಾಗಿ ಸತತ ಕರ್ಮ ಮಾಡೋದ್ರಿಂದ ಶ್ರೀಮಾತೆಯವರು ಹೇಳ್ತಾ ಇದ್ದ ಹಾಗೆ ಶರೀರವು ಆರೋಗ್ಯದಿಂದಿರುತ್ತದೆ, ಮನಸ್ಸು ಚೆನ್ನಾಗಿರುತ್ತದೆ. ಸ್ವಯಂ ಶ್ರೀಮಾತೆಯವರು ತಮ್ಮ ಜೀವನದುದ್ದಕ್ಕೂ ಎಷ್ಟೊಂದು ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಬರ್ತಿದ್ರು ಅಂತನ್ನೋದನ್ನ ನಾವೇ ನೋಡಿದ್ದೇವೆ. ಅವರು ಜೈರಾಮ್ ಬಾಟಿಯಲ್ಲಿದ್ದಾಗಲಂತೂ ಇನ್ನೂ ಹೆಚ್ಚು ಕೆಲಸ. ಅಲ್ಲಿಗೆ ಬರ್ತಿದ್ದ ಭಕ್ತಾದಿಗಳ ಮೇಲ್ವಿಚಾರಣೆ ನೋಡಿಕೊಳ್ಬೇಕು. ಬೆಳಿಗ್ಗೆ ಸುಮಾರು 2 ಗಂಟೆಯಷ್ಟು ಕಾಲ ತರಕಾರಿ ಹೆಚ್ಚಬೇಕು. ಉಗ್ರಾಣದಿಂದ ಆಯಾಯ ದಿನದ ಅಡಿಗೆಗೆ ಬೇಕಾದಷ್ಟು ಆಹಾರ ಸಾಮಗ್ರಿಗಳನ್ನ, ದವಸ ಧಾನ್ಯಗಳನ್ನ ಹೊರಗೆ ತರಬೇಕು. ಪೂಜೆಗಾಗಿ ಅಣಿಗೊಳಿಸಿಕೊಳ್ಳಬೇಕು, ಪೂಜೆ ಮಾಡಬೇಕು. ಪೂಜೆ ಮುಗಿದ ಮೇಲೆ ಅಲ್ಲಿದ್ದ ಭಕ್ತರಿಗೆಲ್ಲ ಪ್ರಸಾದ ಹಂಚಬೇಕು. ಭಕ್ತಾದಿಗಳಿಗೋಸ್ಕರ ಕನಿಷ್ಠ ಪಕ್ಷ 100 ಬೇಡ ತಯಾರಿಸಬೇಕು. ಹಾಲು ಕಾಯಿಸಬೇಕು. ಲಾಟೀನುಗಳನ್ನ ಶುಚಿಗೊಳಿಸಿ ಅವುಗಳ ಬತ್ತಿಗಳನ್ನ ಹೊರಿಗೊಳಿಸಿ ಇಡಬೇಕು. ಇವೆಲ್ಲ ಕೆಲಸ ಕಾರ್ಯಗಳ ಜೊತೆಗೆ ಭಕ್ತಾದಿಗಳ ಆಧ್ಯಾತ್ಮಿಕ ಸಮಸ್ಯೆ ಪರಿಹಾರ ಮಾಡಬೇಕು. ಹೀಗೆ ದಿನಂಪ್ರತಿ ನಾನಾ ಕಾರ್ಯಕಲಾಪಗಳನ್ನ ಮಾಡಿಕೊಂಡು ಬರ್ತಿದ್ರು ಶ್ರೀಮಾತೆಯವರು. ಆದ್ರೆ ಹೇಗೆ ಮಾಡಿಕೊಂಡು ಬರ್ತಿದ್ರು ಅಂತನ್ನೋದು ಇನ್ನೂ ಮುಖ್ಯವಾದ ವಿಷಯ. ಅವರು ಆ ಪ್ರತಿಯೊಂದು ಕೆಲಸವನ್ನು ಕಿಂಚಿತ್ತೂ ಗೊಣಗಿಕೊಳ್ಳದೆ ಪ್ರೀತಿಯಿಂದ ಮಾಡಿಕೊಂಡು ಬರ್ತಿದ್ರು. ಈ ಮಧ್ಯೆ ಅವರೇ ಹೇಳ್ತಾರೆ, ಒಂದು ಕಡೆ ನನ್ನ ಶರೀರ ಕ್ಷೀಣವಾಗ್ತಾ ಬರ್ತಿದೆ, ಇನ್ನೊಂದು ಕಡೆ ಕೆಲಸ ಕಾರ್ಯಗಳು ಹೆಚ್ಚಿಕೊಂಡು ಹೋಗ್ತಾ ಇವೆ ಅಂತ. ಆದ್ರೆ ಇದು ಗೊಣಗಾಟದ ಮಾತಲ್ಲ. ಎಷ್ಟೇ ವಯಸ್ಸಾದ್ರೂ ಪ್ರೀತಿಯಿಂದಲೇ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಬರ್ತಾ ಇದ್ರು ಅವರು. ಆ ಕೆಲಸಗಳನ್ನ ಮಾಡೋದಕ್ಕೆ ಇತರರ ಸಹಕಾರ ಇದ್ರೂ ಕೂಡ ಆ ಕೆಲಸಗಳೆಲ್ಲ ತಮ್ಮ ಕೆಲಸಗಳೇ ಅಂತ ತಿಳಿದು ತಾವೇ ಮಾಡಿಕೊಂಡು ಬರ್ತಾ ಇದ್ರು. ಒಮ್ಮೆ ಉದ್ಬೋಧನದಲ್ಲಿ ಎಲ್ಲರೂ ತಮ್ಮ ತಮ್ಮ ಬಟ್ಟೆಗಳನ್ನ ಜಗಲಿಗಳ ತಂತಿಯ ಮೇಲೆ ಒಣಗಾಕಿ ಆ ಕಡೆ ತಮ್ಮ ತಮ್ಮ ಕೋಣೆಗೆ ಹೋಗಿ ಕುಳಿತುಕೊಂಡ್ರು. ಈ ಕಡೆ ಧಾರಾಕಾರ ಮಳೆ ಹೊಯ್ದು ಬಟ್ಟೆಗಳೆಲ್ಲ ಒದ್ದೆ ಆಗ್ತಾ ಇವೆ. ಶ್ರೀಮಾತೆಯವರು ಮೆಲ್ಲಗೆ ಎದ್ರು. ಕಾಲಲ್ಲಿ ಸಂಧಿವಾತದ ನೋವು. ಆದರೂ ಮೆಲ್ಲಗೆ ನಡೆದುಕೊಂಡು ಬಂದು ಆ ಬಟ್ಟೆಗಳನ್ನೆಲ್ಲ ಚೆನ್ನಾಗಿ ಹಿಂಡಿ ಕೋಣೆಯೊಳಗೆ ಜೋಪಾನವಾಗಿ ಒಣಗಾಕ್ತಾರೆ. ಮಳೆ ಬಂದದ್ದನ್ನು ನೋಡಿ ಬಾಕಿ ಉಳಿದವರೆಲ್ಲ ಎದ್ದು ಓಡಿ ಬರೋದು ಬೇಡವೆ ಅಂತ ಕೇಳಿದ್ರೆ ಕೂತ ಮೇಲೆ
ಏಳೋದಕ್ಕೆ ಸೋಮಾರಿತನ. ಅಲ್ಲದೆ ಮಳೆ ತಗಲಿ ಬಟ್ಟೆಗಳೆಲ್ಲ ಒದ್ದೆಯಾಗಿ ಹೋಗೋದು ಹೋಗಿ ಆಯ್ತು. ಇನ್ನು ಹೋಗಿ ಏನು ಪ್ರಯೋಜನ? ಮಳೆ ನಿಂತ ಮೇಲೆ ಬಟ್ಟೆಗಳ ನೀರೆಲ್ಲ ತಾನಾಗಿ ಇಳಿದು ಹೋಗಿ ನಿಧಾನಕ್ಕೆ ಒಣಗುತ್ತೆ, ಹೋಗಲಿ ಬಿಡಿ ಅಂತ ಕೂತವರು ಕೂತೇ ಬಿಟ್ರು. ಆದರೆ ಶ್ರೀಮಾತೆಯವರ ಮನಸ್ಸಿನಲ್ಲಿಯೂ ತಮಸ್ಸಿಲ್ಲ, ಶರೀರದಲ್ಲಿಯೂ ತಮಸ್ಸಿಲ್ಲ, ಎಲ್ಲ ಸತ್ವ. ಆದ್ರಿಂದ ಸೋಮಾರಿತನಕ್ಕೆ ಅಲ್ಲಿ ಅವಕಾಶವೇ ಇಲ್ಲ. ತಕ್ಷಣ ಎದ್ರು, ಕಾಲು ನೋವಿದ್ರೂ ಬಟ್ಟೆ ತಂದು ಹೆಂಡಿ ಒಣಗಿಸ್ತಾರೆ. ಹೀಗೆ ಕಾಲಲ್ಲಿ ಸಂಧಿವಾತದ ನೋವಿದ್ರೂ ಶ್ರೀಮಾತೆಯವರು ಕೆಲಸ ಮಾಡೋದನ್ನ ನೋಡಿ ಯಾರಾದರೂ ಆಕ್ಷೇಪಣೆ ಎತ್ತಿದ್ರೆ ಆಗ ಶ್ರೀಮಾತೆಯವರು ಹೇಳ್ತಾರೆ, ಇನ್ನೇನೋ ಮುಗ್ದೇ ಹೋಯ್ತು ಬಿಡಿ, ಸ್ವಲ್ಪ ಮಾತ್ರ ಉಳಿದಿದೆ, ಮುಗಿಸಿ ಬಿಡ್ತೇನೆ ತಾಳಿ ಅಂತ. ಬೇಲೂರು ಮಠದ ಕೆಲವು ಸಾಧುಗಳು ವಿಶೇಷ ತಪಸ್ಸು ಮಾಡೋದಕ್ಕಾಗಿ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಕುಳಿತು ಬಿಡ್ತಾರೆ. ಇದನ್ನು ಗಮನಿಸಿದ ಕಿಶೋರಿ ಬ್ರಹ್ಮಚಾರಿಗಳು ಶ್ರೀಮಾತೆಯವರ ಬಳಿಗೆ ಬಂದು ಹೇಳ್ತಾರೆ, ಅಮ್ಮ, ನನಗೆ ಈ ಕೆಲಸ ಕಾರ್ಯಗಳ ಗಲಾಟೆಯ ನಡುವೆ ಇರೋದಕ್ಕೆ ಮನಸ್ಸಾಗೋದಿಲ್ಲ, ನಾನು ಕೂಡ ತಪಸ್ ಮಾಡೋದಕ್ಕೆ ಹೋಗ್ತೇನೆ, ದಯವಿಟ್ಟು ನೀವು ನನಗೆ ಅನುಮತಿ ಕೊಡಬೇಕು ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಇದ್ಯಾಕಪ್ಪ ಹೀಗೆ ಹೇಳ್ತಾ ಇದ್ದೀನೇನು? ನೀನಿಲ್ಲಿ ಮಾಡ್ತಿರೋದು ನನ್ನ ಕೆಲಸವನ್ನ, ಶ್ರೀರಾಮಕೃಷ್ಣರ ಕೆಲಸವನ್ನ. ಈ ಕೆಲಸಗಳನ್ನು ಮಾಡೋದು ಯಾವ ತಪಸ್ಸಿಗೆ ಕಡಿಮೆ ಹೇಳು? ಸುಮ್ಮನೆ ಉಸಿರಾಟ ಎಣಿಸೋದಕ್ಕೆ ಎಲ್ಲಿಗೆ ಹೋಗ್ತೀಯ ಅಂತ. ಸತ್ಕರ್ಮ, ನಿಯತ ಕರ್ಮ, ನಿಯಮಿತ ಕರ್ಮ ಇದೆಲ್ಲ ಕೇವಲ ಸಾಮಾನ್ಯ ಕೆಲಸವಲ್ಲ, ಇವೆಲ್ಲ ತಪಸ್ಸಿಗೆ ಸಮ ಅಂತ ಹೇಳ್ತಾ ಇದ್ದಾರೆ ಶ್ರೀಮಾತೆಯವರು. ರಾಮಕೃಷ್ಣ ಮಠಗಳಲ್ಲಿನ ಸನ್ಯಾಸಿ ಬ್ರಹ್ಮಚಾರಿಗಳು ಮಾಡ್ತಾ ಇರುವಂತ ಎಲ್ಲ ಕರ್ಮಗಳು ಕೂಡ ಶ್ರೀಮಾತೆಯವರ ಕೆಲಸ, ಶ್ರೀರಾಮಕೃಷ್ಣರ ಕೆಲಸ. ಈ ಕೆಲಸಗಳನ್ನ ನಿಷ್ಠೆಯಿಂದ ಮಾಡಿಕೊಂಡು ಬರಬೇಕಾಗುತ್ತದೆ, ಶಿಸ್ತಿನಿಂದ ಮಾಡಿಕೊಂಡು ಬರಬೇಕಾಗುತ್ತದೆ, ಸಾಮರ್ಥ್ಯದಿಂದ ಮಾಡಿಕೊಂಡು ಬರಬೇಕಾಗುತ್ತದೆ. ಯಾರ ಹೊಗಳಿಕೆಯನ್ನು ನಿರೀಕ್ಷಿಸದೆ ಮಾಡಿಕೊಂಡು ಬರಬೇಕಾಗುತ್ತದೆ. ಜೊತೆಗೆ ಪರಮ ಪರಿಶುದ್ಧ ಜೀವನವನ್ನು ನಡೆಸ್ತಾ ಮಾಡಿಕೊಂಡು ಬರಬೇಕಾಗುತ್ತದೆ. ಅಂದಮೇಲೆ ಈ ಬಗೆಯ ಕೆಲಸ ಅಂತನ್ನೋದು ಶ್ರೀಮಾತೆಯವರು ಹೇಳಿದ ಹಾಗೆ ತಪಸ್ಸಲ್ಲದೆ ಮತ್ತೇನು? ಶ್ರೀಮಾತೆಯವರು ಆ ಬ್ರಹ್ಮಚಾರಿಗಳಿಗೆ ಕೊನೆಯಲ್ಲಿ ಒಂದು ಮಾತು ಹೇಳಿದ್ರಲ್ಲ, ಉಸಿರಾಟ ಎಣಿಸೋದಕ್ಕೆ ಎಲ್ಲಿಗೆ ಹೋಗ್ತೀನಿ ನೀನು ಅಂತ. ಉಸಿರಾಟ ಎಣಿಸೋದು ಅಂತಂದ್ರೆ ಪ್ರಾಣಾಯಾಮ ಮಾಡೋದು. ಪ್ರಾಣಾಯಾಮಕ್ಕೆ ಶ್ರೀಮಾತೆಯವರು ತಮಾಷೆಯಾಗಿ ಉಸಿರನ್ನ ಲೆಕ್ಕ ಹಾಕೋದು ಅಂತ ಹೇಳ್ತಾ ಇದ್ದಾರೆ. ಪ್ರಾಣಾಯಾಮದ ಉಸಿರಾಟದಲ್ಲಿ 3 ವಿಭಾಗಗಳಿವೆ: ಪೂರಕ, ಕುಂಭಕ, ರೇಚಕ ಅಂತ. ಪೂರಕ ಅಂತಂದ್ರೆ ಉಸಿರನ್ನ ಒಳಗೆ ಎಳೆದುಕೊಳ್ಳುವ ಕ್ರಿಯೆ. ಕುಂಭಕ ಅಂತಂದ್ರೆ ಉಸಿರನ್ನ ಒಳಗೆ ಬಿಗಿದು ಹಿಡಿದಿಟ್ಟಿರುವ ಕ್ರಿಯೆ. ರೇಚಕ ಅಂತಂದ್ರೆ ಉಸಿರನ್ನ ಹೊರಗೆ ಬಿಡುವ ಕ್ರಿಯೆ. ಈ ಉಸಿರನ್ನ ಒಳಗೆ ಎಳೆದುಕೊಳ್ಳುವಾಗ ಎಷ್ಟು ಎಣಿಸಬೇಕು, ಒಳಗೆ ಬಿಗಿ ಹಿಡಿದಿರುವಾಗ ಎಷ್ಟು ಸಂಖ್ಯೆ ಎಣಿಸಬೇಕು, ಹೊರಗೆ ಬಿಡುವಾಗ ಎಷ್ಟು ಸಂಖ್ಯೆ ಎಣಿಸಬೇಕು ಅಂತನ್ನೋ ನಿಯಮಗಳಿವೆ ಪ್ರಾಣಾಯಾಮದಲ್ಲಿ. ಆದ್ರಿಂದ ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ, ಸುಮ್ಮನೆ ಉಸಿರಾಟ ಎಣಿಸೋದಕ್ಕೆ ಎಲ್ಲಿಗೆ ಹೋಗ್ತೀಯೋ ಅಂತ. ಇಲ್ಲಿ ಶ್ರೀಮಾತೆಯವರು ಸುಮ್ಮನೆ ತಪಸ್ಸಿನ ಹೆಸರಿನಲ್ಲಿ ಉಸಿರಾಟ ಎಣಿಸ್ತಾ ಕುಳಿತುಕೊಳ್ಳೋದಕ್ಕಿಂತ ಬಹುಜನ ಹಿತಾಯ ಬಹುಜನ ಸುಖಾಯ ಸತ್ಕರ್ಮ ನಿರತರಾಗಿರೋದು ಶ್ರೇಯಸ್ಕರ ಅಂತ ಸೂಚಿಸ್ತಾ ಇದ್ದಾರೆ. ಈ ತಪಸ್ಸು ಅಂತನ್ನೋದು ಶ್ರೇಷ್ಠವಾದ್ದೇ. ಇದರೊಳಗೇನು ಕೆಟ್ಟದ್ದಿಲ್ಲ, ಅದು ಒಳ್ಳೆಯದೇ. ಒಳ್ಳೆಯದು ಅಂತನ್ನೋದ್ರಲ್ಲಿ ಏನು ಸಂದೇಹ ಇಲ್ಲ. ಆದ್ರೆ ಈ ತಪಸ್ಸನ್ನ ಆಚರಿಸೋದಕ್ಕೂ ಕೂಡ ಸ್ವಲ್ಪ ಸಾಮರ್ಥ್ಯ ಇರಬೇಕಾಗ್ತದೆ. ಇಂತಹ ಸಾಮರ್ಥ್ಯ ಇರುವ ವ್ಯಕ್ತಿಗಳು ತಪಸ್ಸನ್ನ ಆಚರಿಸ್ತೇವೆ ಅಂತ ಹೇಳಿದ್ರೆ ಶ್ರೀಮಾತೆಯವರು ಅಂಥವರಿಗೆ ಧಾರಾಳವಾಗಿ ತಮ್ಮ ಒಪ್ಪಿಗೆಯನ್ನು ಕೊಡ್ತಾ ಇದ್ರು. ಆದ್ರೆ ಸಾಕಷ್ಟು ಮನಸ್ಥಿರತೆ ಬರದೆ ತಪಸ್ಸಿಗೆ ಹೊರಟ್ರೆ ಶ್ರೀಮಾತೆಯವರು ತಮ್ಮ ಒಪ್ಪಿಗೆ ಕೊಡ್ತಿರ್ಲಿಲ್ಲ. ಬನಾರಸ್ನಲ್ಲಿದ್ದಂತಹ ಒಬ್ಬರು ಸ್ವಾಮಿಗಳಿಗೆ ಶ್ರೀಮಾತೆಯವರು ಹೇಳ್ತಾರೆ,
ನೀನು ಮೊದಲು ಸ್ವಲ್ಪ ಶ್ರೀರಾಮಕೃಷ್ಣರ ಕೆಲಸವನ್ನು ಮಾಡಬೇಕು, ಆಮೇಲೆ ಆಧ್ಯಾತ್ಮಿಕ ಸಾಧನೆ ಮಾಡು. ಸ್ವಲ್ಪ ಕೆಲಸ ಕಾರ್ಯ ಮಾಡಿದ್ರೆ ಮನಸ್ಸಿನಲ್ಲಿ ದುರಾಲೋಚನೆಗಳು ಬರೋದಿಲ್ಲ. ತಪಸ್ಸಿನ ಹೆಸರಿನಲ್ಲಿ ಸುಮ್ಮನೆ ಒಬ್ಬಂಟಿಗನಾಗಿ ಕುಳಿತುಕೊಂಡ್ರೆ ಮನಸ್ಸಿನಲ್ಲಿ ನಾನಾ ರೀತಿಯ ದುರಾಲೋಚನೆಗಳೆಲ್ಲ ಏಳಬಹುದು ಅಂತ. ಇಲ್ಲಿ ಶ್ರೀಮಾತೆಯವರು ಹೇಳಿದ್ರಲ್ಲ, ನೀನು ಮೊದಲು ಸ್ವಲ್ಪ ಶ್ರೀರಾಮಕೃಷ್ಣರ ಕೆಲಸವನ್ನು ಮಾಡುವಂತ ಅಂದ್ರೇನರ್ಥ? ಶ್ರೀರಾಮಕೃಷ್ಣರ ಕೆಲಸ ಯಾವುದದು ಅಂತ ಕೇಳಿದ್ರೆ, ಇಂಥ ಕೆಲಸವೇ ಶ್ರೀರಾಮಕೃಷ್ಣರ ಕೆಲಸ ಅಂತೇನಿಲ್ಲ. ಬಹುಜನರ ಹಿತಕ್ಕಾಗಿ, ಬಹುಜನರ ಸುಖಕ್ಕಾಗಿ ಯಾವ ಕಾರ್ಯಗಳನ್ನು ಮಾಡಿದರೂ ಅದು ಶ್ರೀರಾಮಕೃಷ್ಣರ ಕೆಲಸವೇ. ಸ್ವಾರ್ಥ ಬಿಟ್ಟು ಪರಾರ್ಥವಾಗಿ ಮಾಡಿದ ಕೆಲಸಗಳೆಲ್ಲ ಶ್ರೀರಾಮಕೃಷ್ಣರ ಕೆಲಸಗಳೇ. ರೋಗಿಗಳ ಸೇವೆ ಇದು ಪರಾರ್ಥ, ಆದ್ರಿಂದ ಇದು ಶ್ರೀರಾಮಕೃಷ್ಣರ ಕೆಲಸ. ವಿದ್ಯಾದಾನ, ಜ್ಞಾನದಾನ ಇದೆಲ್ಲ ಪರಾರ್ಥ, ಆದ್ರಿಂದ ಇದು ಶ್ರೀರಾಮಕೃಷ್ಣರ ಕೆಲಸ. ಆದ್ರೆ ಇಲ್ಲಿ ಇನ್ನೊಂದು ಸೂಕ್ಷ್ಮ ಇದೆ. ಏನು ಅಂತಂದ್ರೆ, ಎಷ್ಟೇ ಪರಾರ್ಥವಾದ ಕೆಲಸವಾದರೂ ಕೂಡ ಆ ಕೆಲಸ ಕಾರ್ಯಗಳ ಹಿನ್ನೆಲೆಯಲ್ಲಿ ಅಹಂಕಾರದ ವಾಸನೆ ಇದ್ರೆ ಅದು ಶ್ರೀರಾಮಕೃಷ್ಣರ ಕೆಲಸವಾಗೋದಿಲ್ಲ, ಅದೆಲ್ಲ ಅಹಂಕಾರದ ಕೆಲಸವಾಗಿ ಬಿಡುತ್ತದೆ. ಆದ್ರಿಂದ ಮಾಡಿದ ಕೆಲಸ ಶ್ರೀರಾಮಕೃಷ್ಣರ ಕೆಲಸ ಅಂತ ಆಗಬೇಕಾದ್ರೆ ಒಂದನೇದಾಗಿ ಅದು ಸತ್ಕಾರ್ಯವಾಗಿರಬೇಕು, ಎರಡನೇದಾಗಿ ಅದು ಶ್ರೀರಾಮಕೃಷ್ಣ ಪ್ರೀತ್ಯರ್ಥವಾಗಿರಬೇಕು. ಇದು ಶ್ರೀಮಾತೆಯವರ ಅಭಿಪ್ರಾಯ. ಈ ಬಗೆಯ ಕೆಲಸಗಳಿಂದ ಮನಸ್ಸು ಶುದ್ಧವಾಗುತ್ತದೆ. ಇಂಥ ಮನಸ್ಸು ಆಧ್ಯಾತ್ಮಿಕ ಸಾಧನೆಗೆ ಅನುಕೂಲವಾಗುತ್ತದೆ. ಆದ್ರಿಂದ ಶ್ರೀಮಾತೆಯವರು ಧ್ಯಾನ ಜಪ ತಪಗಳಿಗಿಂತ ಮೊದಲು ಒಂದಿಷ್ಟು ನಿಷ್ಕಾಮ ಕರ್ಮ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಿಜಕ್ಕೂ ಆಧ್ಯಾತ್ಮಿಕ ಜೀವನದಲ್ಲಿ ಈ ಕರ್ಮಕ್ಕೆ ಒಂದು ಅತ್ಯಂತ ವಿಶೇಷ ಸ್ಥಾನ ಇದೆ. ಒಬ್ಬ ಮನುಷ್ಯನ ಮನಸ್ಸಿನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸುಲಭವಾದ ಉಪಾಯವೇನು ಅಂತ ಕೇಳಿದ್ರೆ, ಅವನಿಗೊಂದು ಕೆಲಸವನ್ನ ಕೊಟ್ಟು ಅವನು ಆ ಕೆಲಸವನ್ನ ಮಾಡುವ ವಿಧಾನವನ್ನ ಗಮನಿಸ್ತಾ ಇರಬೇಕು. ಆಗ ಗೊತ್ತಾಗುತ್ತದೆ ಅವನ ಮನಸ್ಸು ಯಾವ ಮಟ್ಟದಲ್ಲಿದೆ, ಯಾವ ಸ್ಥಿತಿಯಲ್ಲಿದೆ ಅಂತ. ಒಮ್ಮೆ ಜಯರಾಂಬಾಟಿಯಲ್ಲಿ ಒಬ್ಬಳು ಮಹಿಳೆ ನೆಲಗುಡಿಸಿ ಪರಕೆಯನ್ನ ಅದನ್ನಿಡಬೇಕಾದ ಮೂಲೆಗೆ ಎಸೆದು ಬಿಟ್ಲು. ಅವಳ ಭಾವನೆ ಏನು ಅಂತಂದ್ರೆ, ಈ ಪರಕೆಯನ್ನ ಅಷ್ಟೊಂದು ಎಚ್ಚರಿಕೆಯಿಂದ ತೆಗೆದುಕೊಂಡು ಹೋಗಿ ಆ ಮೂಲೆಯಲ್ಲಿ ಇಡಬೇಕಾದ್ದೇನು, ಇಲ್ಲಿಂದಲೇ ಎಸೆದು ಬಿಟ್ರೆ ಅದು ತನ್ನ ಮೂಲೆಗೆ ಹೋಗಿ ಬಿದ್ದಿರುತ್ತದೆ ಅಂತ. ಅವಳ ಆ ಬಗೆಯ ಬೇಜವಾಬ್ದಾರಿ ಕೆಲಸವನ್ನು ಕಂಡ ಶ್ರೀಮಾತೆಯವರು ಹೇಳ್ತಾರೆ, ನೋಡು ನೋಡು ನೋಡು, ಹಾಗೆಲ್ಲ ಅದನ್ನು ಎಸಿಬಾರದು. ಪರಕೆಗೂ ಕೂಡ ಅದರ ಗೌರವ ಕೊಡಬೇಕು. ಸಾಮಾನ್ಯವಾದ ಕೆಲಸವನ್ನು ಕೂಡ ಶ್ರದ್ಧೆಯಿಂದ ಮಾಡಬೇಕು. ಇದೇನು ಮಹಾ ಅಂತ ಕಡೆಗಾಣಿಸಬಾರದು ಅಂತ ಹೇಳ್ತಾರೆ ಶ್ರೀಮಾತೆಯವರು. ಧರೆಗಿಳಿದು ಬಂದ ಸಾಕ್ಷಾತ್ ಜಗಜ್ಜನನಿ ಶ್ರೀಮಾತೆಯವರು ಒಂದು ಪುಟ್ಟ ಪರಕೆಯನ್ನ ಇಡುವ ವಿಧಾನವನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಯಾವ ಯಾವ ವಸ್ತುಗಳು ನಮ್ಮ ಉಪಯೋಗಕ್ಕೆ ಬರುತ್ತವೋ ಆ ವಸ್ತುಗಳಿಗೆಲ್ಲ ತಕ್ಕ ಗೌರವ ಕೊಡಬೇಕು ಅಂತನ್ನೋ ಶ್ರೀಮಾತೆಯವರ ಈ ಭಾವನೆಯಲ್ಲಿ ಎಂಥ ದಿವ್ಯತೆ ಇದೆ ಅಂತನ್ನೋದನ್ನ ನಾವು ಗಮನಿಸಬೇಕು. ಪರಕೆ ಒಂದು ಜಡ ವಸ್ತು, ಸಾಲದಕ್ಕೆ ಅದೊಂದು ಪರಕೆ, ಕಸಗುಡಿಸುವ ಪರಕೆ. ಆದ್ರೆ ಶ್ರೀಮಾತೆಯವರು ಅದಕ್ಕೂ ಸಲ್ಲಬೇಕಾದ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ಅವಸ್ಥೆ ನೋಡಿ, ನಾವು ನಮಗೂ ಉಪಯೋಗಕ್ಕೆ ಬರ್ತಕ್ಕಂಥ ಹಸುಗಳನ್ನೇ ಆಗ್ಲಿ, ಹಸುಗಳು ಯಾಕೆ, ಮನುಷ್ಯರನ್ನು ಕೂಡ ಗೌರವದಿಂದ ಕಾಣುವ ಬುದ್ಧಿ ಇಲ್ಲ ನಮಗೆ. ನಾವು ಪರಕೆಯನ್ನ ಗೌರವಿಸುವ ಮಾತು ಹಾಗಿರ್ಲಿ, ಪರಕೆಯನ್ನ ಹಿಡಿದು ಕೆಲಸ ಮಾಡುವ ಮಾಲಿಯನ್ನು ಕೂಡ ಗೌರವಿಸಿ ಆದರಿಸುವ ಔದಾರ್ಯ ಇಲ್ಲ ನಮ್ಮಲ್ಲಿ. ಇಲ್ಲಿ ಶ್ರೀಮಾತೆಯವರು ನಮ್ಮ ಉಪಯೋಗಕ್ಕೆ ಬರುವಂತ ವಸ್ತುವನ್ನ ಗೌರವದಿಂದ ಕಾಣಬೇಕು ಅಂತ ಹೇಳಿದ್ದು ಒಂದು ವಿಚಾರವಾದ್ರೆ, ಸಾಮಾನ್ಯ ಕೆಲಸವನ್ನು ಕೂಡ ಶ್ರದ್ಧೆಯಿಂದ ಮಾಡಬೇಕು, ಕಡೆಗಣಿಸಬಾರದು ಅಂತ ಹೇಳಿದ್ದು ಇನ್ನೊಂದು ಮುಖ್ಯ ವಿಚಾರ. ಶ್ರದ್ಧಾಮಯೋಯಂ ಪುರುಷ ಯೋ ಯಚ್ಛ್ರದ್ಧ ಸ ಏವ ಸಹ ಅಂತಂದ್ರೆ, ಮನುಷ್ಯರಲ್ಲಿ ಈ ಶ್ರದ್ಧೆ ಅಂತನ್ನೋದು ಅಷ್ಟೋ ಇಷ್ಟೋ ಇದ್ದೇ ಇರ್ತದೆ. ಆದ್ರೆ
ಯಾರ ಶ್ರದ್ಧೆ ಯಾವ ಮಟ್ಟದ್ದು ಆ ವ್ಯಕ್ತಿ ಆ ಮಟ್ಟದವನು ಅಂತ. ವ್ಯಕ್ತಿಗೂ ಇರುವ ತಾರತಮ್ಯಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಈ ಶ್ರದ್ಧೆಯ ಮಟ್ಟ. ಅಪವ್ಯಯ ಅಂತಂದ್ರೆ ಅನವಶ್ಯಕವಾದ ಖರ್ಚು ಅಥವಾ ಉಪಯೋಗಕ್ಕೆ ಬರುವಂಥ ವಸ್ತುಗಳನ್ನ ಹಾಳು ಮಾಡೋದು. ಇದು ಶ್ರೀಮಾತೆಯವರಿಗೆ ಇಷ್ಟವಿಲ್ಲ. ಒಮ್ಮೆ ಬಲರಾಮ್ ಬೋಸನ ಮನೆಯವರು ಒಬ್ಬ ಆಳಿನ ಮೂಲಕ ಒಂದು ಬುಟ್ಟಿ ತುಂಬ ಸೀತಾಫಲಗಳನ್ನ ತುಂಬಿ ಉದ್ಬೋಧನದಲ್ಲಿರುವಂತಹ ಶ್ರೀಮಾತೆಯವರಿಗೆ ಕಳುಹಿಸಿಕೊಡ್ತಾರೆ. ಆ ಆಳು ಹಣ್ಣುಗಳನ್ನ ಶ್ರೀಮಾತೆಯವರ ದೇವರ ಕೋಣೆಯಲ್ಲಿ ಇಟ್ಟು ಕೆಳಗೆ ಬರ್ತಾನೆ. ಕೆಳಗೆ ಬಂದು ಆತ ಅಲ್ಲಿದ್ದ ಸಾಧುಗಳನ್ನ ಕೇಳ್ತಾನೆ, ಈ ಖಾಲಿ ಬುಟ್ಟಿಯನ್ನ ಏನ್ ಮಾಡ್ಲಿ ಅಂತ. ಅದಕ್ಕೆ ಆ ಸಾಧುಗಳು ಹೇಳ್ತಾರೆ, ಅದ್ಯಾಕಿನ್ನೋ, ಅದಿನ್ಯಾವ ಕೆಲಸಕ್ಕೂ ಬರೋದಿಲ್ಲ, ಹೋಗ್ತಾ ದಾರಿಯಲ್ಲಿ ಎಸೆದ್ಬಿಡು ಅಂತ. ಮಾಡಿಯ ಮೇಲೆ ನಿಂತ್ಕೊಂಡಿದ್ದ ಶ್ರೀಮಾತೆಯವರು ಈ ಮಾತನ್ನ ಕೇಳಿಸಿಕೊಳ್ತಾರೆ. ಅಲ್ಲೇ ಮಹಡಿಯ ಜಗಲಿಯ ಮೇಲಿಂದಲೇ ಎಣಿಕೆ ನೋಡ್ತಾರೆ. ಬುಟ್ಟಿ, ಬಿದಿರಿನ ಬುಟ್ಟಿ ಚೆನ್ನಾಗಿದೆ, ಒಂದಲ್ಲ ಒಂದು ಉಪಯೋಗಕ್ಕೆ ಬರೋ ಹಾಗಿದೆ, ಇದನ್ನ ಎಸೆದು ಬಿಡೋಣವೇ ಅಂತ ಆಲೋಚಿಸಿ, ಹಾಗೆ ಅನ್ಯಾಯವಾಗಿ ಆ ಬುಟ್ಟಿಯನ್ನ ಎಸೆದು ಬಿಡೋದಕ್ಕೆ ಹೇಳಿದವರಿಗೆ ಬುದ್ಧಿ ಹೇಳಿ ಆ ಬುಟ್ಟಿಯನ್ನು ತರಿಸಿಕೊಳ್ತಾರೆ. ತರಿಸಿಕೊಂಡು ಚೆನ್ನಾಗಿ ತೊಳೆದು ಒಂದು ಕಡೆ ಜೋಪಾನವಾಗಿ ಇಟ್ಕೊಳ್ತಾರೆ. ಈ ಬಗೆಯ ಗುಣ ಅಂತನ್ನೋದು ಅಂತಂದ್ರೆ ಪ್ರತಿಯೊಂದು ಉಪಯುಕ್ತ ವಸ್ತುವನ್ನು ಕೂಡ ಜೋಪಾನವಾಗಿ ಇಟ್ಕೊಳ್ಳುವ ಗುಣ ಅಂತನ್ನುವಂಥದ್ದು ಗೃಹಿಣಿಯರಲ್ಲಿ ಅವಶ್ಯವಾಗಿ ಇರಬೇಕಾದ್ದು. ಶ್ರೀರಾಮಕೃಷ್ಣರು 2 ಬಗೆಯ ಗೃಹಿಣಿಯರ ಲಕ್ಷಣಗಳನ್ನ ಹೇಳ್ತಾರೆ. ಅವಿದ್ಯಾ ಸ್ವರೂಪಿಣಿಯಾದ ಗೃಹಿಣಿ, ವಿದ್ಯಾ ಸ್ವರೂಪಿಣಿಯಾದ ಗೃಹಿಣಿ, ಹೀಗೆ 2 ಬಗೆಯ ಗೃಹಿಣಿಯರು. ಅವಿದ್ಯಾ ಸ್ವರೂಪಿಣಿಯಾದ ಗೃಹಿಣಿಯ ಒಂದು ಲಕ್ಷಣ ಏನು ಅಂತಂದ್ರೆ ಅವಳು ಯಾವಾಗಲೂ ಅಪವ್ಯಯ ಮಾಡ್ತಾಳೆ, ದುಂದು ವೆಚ್ಚ ಮಾಡ್ತಾಳೆ. ಇದರಿಂದಾಗಿ ಗಂಡನಾದವನು ಅತಿಯಾಗಿ ದುಡಿಬೇಕಾಗುತ್ತದೆ. ದುಡಿದು 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 ಬಳಲಿ ಬೆಂಡಾಗಿ ಅವನು ಆಧ್ಯಾತ್ಮಿಕ ಸಾಧನೆ ಮಾಡೋದಕ್ಕೆ ಸಾಧ್ಯವಿಲ್ಲದ ಹಾಗೆ ಮಾಡಿಬಿಡ್ತಾಳೆ ಈ ಗೃಹಿಣಿ. ಆದ್ರೆ ವಿದ್ಯಾಸ್ವರೂಪಿಣಿಯಾದ ಗೃಹಿಣಿಯ ಒಂದು ಲಕ್ಷಣ ಏನು ಅಂತಂದ್ರೆ ಅವಳು ಯಾವಾಗಲೂ ಮಿತವ್ಯಯದ ಕಡೆಗೆ ಗಮನ ಇಟ್ಟಿರ್ತಾಳೆ. ಯಾಕೆಂದ್ರೆ ತನ್ನಿಂದಾಗಿ ಮನೆಯ ಖರ್ಚು ಹೆಚ್ಚಿದ್ರೆ ಗಂಡ ಅದನ್ನು ಒದಗಿಸಿಕೊಡೋದಕ್ಕೋಸ್ಕರ ಇನ್ನಷ್ಟು ಹೆಚ್ಚು ಶ್ರಮ ವಹಿಸಬೇಕಾಗುತ್ತದೆ. ಆಗ ಅವನಿಗೆ ಆಧ್ಯಾತ್ಮಿಕ ಸಾಧನೆ ಮಾಡೋದಕ್ಕೆ ಕಾಲಾವಕಾಶ ಇಲ್ಲದ ಹಾಗಾಗಿಬಿಡುತ್ತದೆ ಅಂತ ಹೀಗೆ ಆಲೋಚಿಸಿ ಮನೆಯ ಪ್ರತಿಯೊಂದು ವಸ್ತುವನ್ನು ಕೂಡ ತುಂಬಾ ಜೋಪಾನವಾಗಿ ಇಡೋದರ ಮೂಲಕ, ಮಿತವಾಗಿ ಉಪಯೋಗಿಸೋದ್ರ ಮೂಲಕ ಅನಾವರಯವನ್ನ ತಡಿತಾಳೆ. ಇದು ವಿದ್ಯಾಸ್ವರೂಪಿಣಿಯಾದ ಗೃಹಿಣಿಯ ಲಕ್ಷಣ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಹಾಗೆಯೇ ಇಲ್ಲಿ ಶ್ರೀಮಾತೆಯವರು ವಿದ್ಯಾಸ್ವರೂಪಿಣಿಯಾದ ಗೃಹಿಣಿಯ ಲಕ್ಷಣವನ್ನ ತೋರಿಕೊಡ್ತಾ ಇದ್ದಾರೆ. ಅಲ್ಲದೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಎಂಥ ಅಲ್ಪ ವಸ್ತುವೇ ಆದರೂ ಕೂಡ ಅದು ಸಕಾಲದಲ್ಲಿ ಅತ್ಯಂತ ಉಪಯೋಗಕ್ಕೆ ಬರುತ್ತದೆ. ಕಾಲೋಚಿತ ಕೈದಿದ ತೃಣವೇ ಪರ್ವತವಲ್ಲವೇ. ಸಕಾಲದಲ್ಲಿ ಉಪಯೋಗಕ್ಕೆ ಒದಗಿ ಬರುವಂತಹ ಒಂದು ಹುಲ್ಲುಕಡ್ಡಿಯೂ ಕೂಡ ಪರ್ವತದಷ್ಟು ಮಹತ್ತಾದ್ದು ಅಂತ ಇಲ್ಲಿಯವರೆಗೆ ಹೇಳಿ, ಮುಂದಿನದನ್ನ ಶ್ರೀಮಾತೆಯವರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್.